ಎಷ್ಟೋ ವಿಡಿಯೋಗಳನ್ನ ನೋಡಿದೆ. ಆದ್ರೆ ಪರ್ಫೆಕ್ಟ್ ಆಗಿ ಉಬ್ಬುವಂತಹ ಒಂದು ಜೋಳದ ರೊಟ್ಟಿಯನ್ನ ಮಾಡೋಕೆ ಬರೋದಿಲ್ಲ ಅನ್ನೋರಿಗೆ ಟೆನ್ಷನ್ನೇ ಬೇಡ. ಈ ವಿಡಿಯೋ ನಿಮ್ಗಾಗಿ. ಈ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ವೇದಲ್ಲಿ ಹೇಗೆ ಸುಲಭವಾಗಿ ಜೋಳದ ರೊಟ್ಟಿಯನ್ನ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ರುಚಿಯಾನ. ನಾನು ರೇಷ್ಮಾ ಪ್ರವೀಣ್. ಇಲ್ಲಿ ತನಕ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಜೋಳದ ರೊಟ್ಟಿ ಮಾಡೋಕ್ಕೆ ಒಂದು ವೇ ಐತೆ. ಸೊ ಅದು ಏನಂದ್ರೆ ಪರ್ಫೆಕ್ಟ್ ಆದಂಥ ಮೆಷರ್ಮೆಂಟ್. ಇಲ್ಲಿ ಮೆಷರ್ಮೆಂಟ್ ಇಂಪಾರ್ಟೆಂಟ್. ನಾನು 1 ಕಪ್ ಆಫ್ ವಾಟರ್ ತಗೊಂಡಿದ್ದೀನಿ. ಅದರಲ್ಲಿ 1.5 ಕಪ್ ಆಫ್ ಜೋಳದ ಹಿಟ್ಟನ್ನು ತಗೊಂಡು ಇದೇ ಕರೆಕ್ಟ್ ಆದ ಮೆಷರ್ಮೆಂಟ್. ಮೆಷರ್ಮೆಂಟಲ್ಲಿ ಮಾಡಿದ್ರೆ ಒಂದು ಜೋಳದ ರೊಟ್ಟಿ ಪರ್ಫೆಕ್ಟ್ ವೇದಲ್ಲೇ ಮಾಡ್ಕೊಬೋದು. ನಾನಿಲ್ಲಿ ದಪ್ಪ ತಳದ ಪಾತ್ರೆಯನ್ನ ತಗೊಂತಾ ಇದ್ದೀನಿ. ಅದಕ್ಕೆ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಈ ತರ ದಪ್ಪ ತಳದ ಪಾತ್ರೆ ತಗೊಳ್ಳಿ. ಯಾಕಂದ್ರೆ ಹಿಟ್ಟು ಕೆಳಗಡೆ ಅಂಟ್ಕೊಳೋದಿಲ್ಲ ಹೈ ಫ್ಲೇಮಲ್ಲಿ ಇಟ್ರು. ಸೊ ಸಣ್ಣ ಒಂದು ಉರಿಯಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ 1 ಕಪ್ ಆಫ್ ವಾಟರ್ ಅನ್ನ ಇದಕ್ಕೆ ಹಾಕ್ಕೊಳ್ಳಿ. ಆವಾಗಲೇ ಮೆಷರ್ಮೆಂಟ್ ತೋರಿಸಿದ್ನಲ್ಲ ಅದೇ ಅಳತೆಯಲ್ಲಿ ಮೆಷರ್ಮೆಂಟ್ ತಗೊಳ್ಳಿ. ನಿಮ್ಮ ಮನೇಲಿ ಯಾವ ತರ ಮೆಷರ್ಮೆಂಟ್ ಕಪ್ ಉಂಟು ಅಥವಾ ಟೀ ಕಪ್ಪಲ್ಲೂ ಕೂಡ ನೀವು ಮೆಷರ್ಮೆಂಟ್ ಅನ್ನ ತಗೊಬಹುದು. ಅಲ್ಲದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಂತೀನಿ. ಇದಕ್ಕೆ ಉಪ್ಪು ಹಾಕೊಳ್ಳೋದು ಕಡಿಮೆನೆ ಜೋಳದ ರೊಟ್ಟಿಗೆ. ಹಿಂಗೆ ಅರ್ಧ ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಆ ಒಂದು ಹಿಟ್ಟನ್ನು ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿಯ ಗಂಟುಗಳಾಗಲ್ಲ ಅಂದ್ಕೊಂಡ್ಬಿಟ್ಟು ಈ ಥರ ನಾವು ಮಾಡ್ಕೊತೀವಿ. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಬಿಟ್ಟು ಕರಡ್ಕೊಂಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡ್ತೀವಿ. ಇದಾದ ನಂತರ ಮೀಡಿಯಮ್ ಫ್ಲೇಮಲ್ಲೇ ಒಲೆಯನ್ನ ಇಟ್ಕೊಂಬಿಟ್ಟು ಇವಾಗ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಥರ ನೀರು ಸುತ್ತನೂ ಕುದೀತಾ ಇರಬೇಕು. ಆವಾಗ ಒಲೆ ಸಣ್ಣ ಮಾಡ್ಕೊಂಬಿಟ್ಟು ಆ ಒಂದು ಹಿಟ್ಟನ್ನು ನಾವು ಕರೆಕ್ಟಾಗಿ ಕೂಡಿಸ್ಕೊಳ್ಬೇಕು. ಅಲ್ಲಿ ತನಕ ಹಿಟ್ಟನ್ನು ಕೂಡಿಸ್ಕೊಳಕ್ಕೆ ಹೋಗ್ಬೇಡಿ. ಈ ಪರ್ಫೆಕ್ಟ್ ವೇದಲ್ಲಿ ಕೂಡಿಸ್ಕೊಂಡ್ಬಿಟ್ಟು ಒಂದು 2 ನಿಮಿಷದಿಂದ 3 ನಿಮಿಷದೊಳಗೆ ಹಿಟ್ಟನ್ನು ಕೂಡಿಸ್ಕೊಂಡ್ಬಿಟ್ಟು ಆಫ್ ಮಾಡಿಬಿಡಿ. ಸ್ವಿಚ್ ಆಫ್ ದ ಫ್ಲೇಮ್ ಮಾಡಿಬಿಡಿ. ಇದು ಕರೆಕ್ಟಾಗಿ ಒಂದು ಜೋಳದ ಹಿಟ್ಟು ರೆಡಿ ಆಯಿತು. ಇದಾದ ನಂತರ ನಾನು ಹರವಾಣ ಅಥವಾ ಪರಾತನ ತಗೊಂಡ್ಬಿಟ್ಟು ಹಿಟ್ಟನ್ನು ಹರಡ್ಕೊತೀನಿ. ಬಿಸಿ ಬಿಸಿ ಉಂಟು. ಈ ಒಂದು ಹಿಟ್ಟು ಬಿಸಿ ಇರ್ಬೇಕಾದ್ರೆ ಅದನ್ನು ನಾವು ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು. ಇಲ್ಲ ಹಿಟ್ಟು ಗಟ್ಟಿ ಆಗ್ಬಿಟ್ರೆ ನಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ. ಹಿಟ್ಟು ಬಿಸಿ ಇರಬೇಕಾದ್ರೆ ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಹಿಟ್ಟು ನಾದದ್ರಲ್ಲೂ ಕೂಡ ರೊಟ್ಟಿ ಎಷ್ಟು ರುಚಿಯಾಗಿ ಬರುತ್ತೆ, ಎಷ್ಟು ಕರೆಕ್ಟಾಗಿ ಬರುತ್ತೆ ಅನ್ನೋದು ಕೂಡ ಐತೆ. ಅದಕ್ಕೋಸ್ಕರ ಈ ವಿಡಿಯೋ ನಾನು ಎಲ್ಲೂ ಸ್ಕಿಪ್ ಮಾಡಲಿಲ್ಲ. ನೀವು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಯಾವ ಥರ ನಾನು ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಳೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಈ ಥರ ಸ್ವಲ್ಪ ನೀರು ಹಾಕ್ಕೊಂತ ಹಿಟ್ಟನ್ನು ನೀಟಾಗಿ ನಾದ್ಕೊಳ್ಳಿ. ಅಲ್ಲದೆ ಕೆಲವರು ಅಂಗಡಿನ ಹಿಟ್ಟು ತೊಗೊಂಬಂದ್ಬಿಟ್ಟು ರೊಟ್ಟಿಯನ್ನು ಮಾಡ್ಕೊತೀರ. ಅಂಗಡಿ ಹಿಟ್ಟು ತೊಗೊಂಬಂದು ರೊಟ್ಟಿ ಮಾಡ್ಕೊಳೋರಿಗೆ ಏನು ಮಾಡಬೇಕು ಅಂದರೆ ಹಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದ್ದು ಒಂದು 5 ನಿಮಿಷ ತನಕ ನೀವು ಅದನ್ನು ಒಲೆ ಮೇಲೆ ಬಿಡಬೇಕು. ಅಲ್ಲಿ ತನಕ ಗ್ಯಾಸ್ ಒಲೆನ ನೀವು ಸ್ವಿಚ್ ಆಫ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು 5 ನಿಮಿಷ ಹಿಟ್ಟು ಚೆನ್ನಾಗಿ ಕುದ್ದ ನಂತರನೇ ಅದನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಇದರಿಂದ ಕರೆಕ್ಟಾಗಿ ಬರುತ್ತೆ. ನಾನು ಮಾಡ್ತಿರೋಂಥ ಹಿಟ್ಟು ನಾನು ಮಿಲ್ಲಲ್ಲಿ ಹಾಕ್ಸ್ಕೊಂಡಿರೋಂಥ ಹಿಟ್ಟು. ಇವಾಗ ನೋಡಿ, ಇವಾಗಂತೂ ಚಳಿಗಾಲ. ಡೈಲಿ ನಮಗೆ ಅನ್ನ ತಿಂದು ಬೇಜಾರಾಗಿರುತ್ತೆ. ಅಕ್ಕಿ ರೊಟ್ಟಿನೂ ಬರುತ್ತೆ, ಜೋಳದ ರೊಟ್ಟಿನೂ ಬರುತ್ತೆ. ಇವಾಗಂತೂ ಎಲ್ಲರೂ ಹೇಳ್ತಾರೆ ಅಕ್ಕಿ ರೊಟ್ಟಿಗಿಂತ ಜೋಳದ ರೊಟ್ಟಿನೇ ತುಂಬ ಟೇಸ್ಟ್ ಆಗುತ್ತೆ. ಆದರೆ ನನಗೂ ಈಗ ಹಾಗೆ ಅನಿಸ್ತಾ ಉಂಟು. ಜೋಳದ ರೊಟ್ಟಿನೇ ಕೂಡ ತುಂಬ ಟೇಸ್ಟ್ ಆಗುತ್ತೆ. ವೆರೈಟೀಸ್ ಆಫ್ ಪಲ್ಯಗಳು ಮಾಡ್ಕೊಂಬಿಟ್ಟು ಅಂತೂ ತುಂಬ ಟೇಸ್ಟ್ ಆಗುತ್ತೆ. ಮತ್ತು ಹೆಲ್ತಿಗೂ ಕೂಡ ಡಾಕ್ಟರ್ ಸಜೆಸ್ಟ್ ಮಾಡೋದು ಜೋಳದ ರೊಟ್ಟಿನೇ ಮಾಡ್ಕೊಳ್ಳಿ ಅಂತ. ಆವಾಗ ನಾನು ಹಿಟ್ಟು ನಾದ್ಬೇಕಾದ್ರೆ ಅದನ್ನು ಉಂಡೆಗಳನ್ನಾಗಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಇವಾಗ ಉಂಡೆಗಳು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಸಣ್ಣಕ್ಕೆ ನೀಟಾಗಿ ಬಡ್ಕೊಳ್ತೀನಿ. ನನಗೆ ಜಾಸ್ತಿ ಬಡ್ಕೊಳಕ್ಕೇನು ಬರೋದಿಲ್ಲ. ಇದಾದ ನಂತರ ನಾನು ಲಟ್ಟಣಿಗೆ ಕೋಲ್ ತಗೊಂಡು ಅದನ್ನು ಉಜ್ಕೊಳ್ತಿದ್ದೀನಿ ಅಥವಾ ಲಟ್ಟಿಸ್ಕೊತಾ ಇದ್ದೀನಿ. ಸೊ ನಮ್ಮ ಮಲೆನಾಡು ಕಡೆ ಲಟ್ಸ್ಕೊಳೋದು ಅಂತಾರೆ. ಬಯಲುಸೀಮೆ ಸೈಡು ಹಿಟ್ಟು ಹಾಕ್ಬಿಟ್ಟು ಉಜ್ಜೋದು ಅಂತಾರೆ. ಸೊ ಲ್ಯಾಂಗ್ವೇಜ್ ಕೂಡ ತುಂಬ ಚೇಂಜ್ ಆಗುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ನಾನು ಮದುವೆಯಾಗಿ ಬಂದಾಗ ನಮ್ಮ ಅತ್ತೆಗೂ ನನಗೂ ಲ್ಯಾಂಗ್ವೇಜ್ಗಳೇ ಅರ್ಥನೇ ಆಗ್ತಿರ್ಲಿಲ್ಲ. ಆ ಲ್ಯಾಂಗ್ವೇಜ್ ಕಲಿಯೋಕ್ಕೆ ನಂಗೊಂದು 13 ಇಯರ್ಸ್ ಆಯಿತು. ಸೊ ಈ ಥರ ರೊಟ್ಟಿಯನ್ನು ಉಜ್ಕೊಳ್ಬೇಕು ಅಥವಾ ಲಟ್ಟಿಸ್ಕೊಬೇಕು. ನನಗೇನು ಭಾಳ ದೊಡ್ಡಕ್ಕಿಲ್ಲ ಜೋಳದ ರೊಟ್ಟಿ ಮಾಡಕ್ಕೆ ಬರಲ್ಲ. ಇಷ್ಟ ಸಣ್ಣ ಸೈಜಲ್ಲೇ ನಾನು ಯಾವಾಗಲೂ ಮಾಡ್ಕೊಳೋದು ಜಾಸ್ತಿ. ಇವಾಗ ಒಲೆಯನ್ನು ಹತ್ತಿಸ್ಬಿಟ್ಟು ಅದಕ್ಕೆ ಹಂಚನ್ನ ಇಟ್ಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದು ಸಣ್ಣ ಬಟ್ಟೆ ಇಟ್ಕೊಂಡ್ಬಿಟ್ಟು ಅದನ್ನ ನೀರು ಹಾಕಿ ಅದಿಟ್ಕೊಳ್ಳಿ. ನಾವು ಹಿಟ್ಟು ಹಚ್ಚಿದ ಭಾಗ ಮೇಲ್ಭಾಗ ಬರಬೇಕು. ಹಿಟ್ಟು ಹಚ್ಚದೇ ಇರೋ ಭಾಗ ಕೆಳಗಡೆ ಭಾಗ ಬರೋ ರೀತಿ ನಾವು ರೊಟ್ಟಿಯನ್ನು ನೀಟಾಗಿ ಹಾಕ್ಕೊಬೇಕು. ಇವಾಗ ಹಾಕ್ಕೊಳೋದು ತೋರಿಸ್ತೇನೆ ರೊಟ್ಟಿನ. ಈ ಥರ ನಾವು ರೊಟ್ಟಿಯನ್ನು ಹಾಕ್ಕೊಂಬಿಟ್ಟು ಅದರ ಸುತ್ತ ನಾನು ಒಂದು ಬಟ್ಟೆಯನ್ನು ತೊಗೊಂಡಿದ್ದೆ ಅಥವಾ ಅರ್ಬೆಯನ್ನು ತೊಗೊಂಡಿದ್ನಲ್ಲ ಅದನ್ನು ನೀರಲ್ಲಿ ಅದ್ಬಿಟ್ಟು ಈ ಥರ ಅದ್ರ ಸುತ್ತ ಅಂಚು ಸುತ್ತ ನಾವು ಈ ಥರ ನೀರು ಹಚ್ಕೊಬೇಕು, ಸರ್ಕೊಬೇಕು. ನಿಧಾನವಾಗಿ ಸರ್ಕೊಳ್ಳಿ. ಇಲ್ಲಿ ನಾನು ಹಚ್ಕೊಬೇಕಾದ್ರೆ ಒಂಚೂರು ರೊಟ್ಟಿ ಹರಿದೋಯ್ತು. ನೀವು ಆ ಥರ ಮಾಡಬೇಡಿ. ಯಾಕಂದರೆ ಹಸಿ ಇರುತ್ತಲ್ಲ ರೊಟ್ಟಿ ಹರಿದೋಗೋ ಚಾನ್ಸಸ್ ಇರುತ್ತೆ ಹಂಚಿನ ಮೇಲೆ ಹಾಕಿದ ನಂತರ.
ಸೊ ಈ ಥರ ನೀಟಾಗಿ ನೀರನ್ನು ಹಚ್ಕೊಳೋದ್ರಿಂದ ಆ ಒಂದು ಹಿಟ್ಟಿನ ಭಾಗ ಕರೆಕ್ಟಾಗಿ ಬರುತ್ತೆ ನೋಡಿ. ರೊಟ್ಟಿ ಬೇಯಿಸ್ಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಹೈಯಲ್ಲೇ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಲೋ ಅಲ್ಲಿ ಇಟ್ಕೊಬೇಡಿ. ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಬಿಡಿ. ನೋಡಿ ಎಷ್ಟು ನೀಟಾಗಿ ಈ ಒಂದು ಜೋಳದ ರೊಟ್ಟಿ ಉಬ್ಕೊಂಬರ್ತಾ ಉಂಟು ಅಂತ ಹೇಳ್ಕೊಂಡು ಈ ಸೈಡ್ ತಿರುವು ಹಾಕ್ಕೊಬೇಕು. ಇವಾಗ ಕೂಡ ನೋಡಿ ತೋರಿಸ್ತಾ ಇದ್ದೀನಲ್ಲ, ಚೆನ್ನಾಗಿ ರೊಟ್ಟಿ ಉಬ್ಬು ಬರ್ತಾ ಉಂಟು. ಕರೆಕ್ಟಾಗಿ ಮೆಷರ್ಮೆಂಟ್ ಇರಬೇಕು, ಕರೆಕ್ಟಾಗಿ ನಾದ್ಕೊಬೇಕು. ಸೊ ಪರ್ಫೆಕ್ಟ್ ಆಗಿದ್ರೆ ಈ ಥರ ಉಬ್ಬು ರೊಟ್ಟಿಯನ್ನು ನೀವು ಕೂಡ ಮನೆಯಲ್ಲೇ ಮಾಡ್ಕೊಬೋದು. ಒಂದ್ಸಲ ರೊಟ್ಟಿ ಮಾಡ್ಕೊಂಡ್ರೆ 1-2 ದಿವಸದ ಮಟ್ಟಿಗೆ ಆಗೋಷ್ಟು ರೊಟ್ಟಿಯನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಇದೇನು ಹಾಳಾಗೋದಿಲ್ಲ. ನಾವು ಬೇಯಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 1-2-3 ಸತಿ ಅದನ್ನು ಮಡ್ಸಾಕಿ ಅಂಚುಗಳನ್ನು ಕರೆಕ್ಟಾಗಿ ಬೇಯಿಸ್ಕೊಳೋದ್ರಿಂದ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ. ಅಲ್ಲದೆ ಇದನ್ನು ನಾವು ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಬೋದು. ತೋರಿಸ್ತಾ ಇದೀನಲ್ಲ ಯಾವುದೇ ರೊಟ್ಟಿ ಬಂದುಂಟು ಅಂತ. ನಾನಿಲ್ಲಿ ಮೆತ್ತಗೆ ಬೇಯಿಸ್ಕೊಂಡಿದ್ದೀನಿ ಈ ರೊಟ್ಟಿನ. ಸೊ ಮೃದುವಾಗಿ ಕೂಡ ಬಂದುಂಟು, ಒಳಗಡೆ ಪದರ ರೀತಿ ಬಂದುಂಟು. ಈ ಪದರ ರೀತಿ ಬಂದ್ರಂತೂ ರೊಟ್ಟಿ ತುಂಬಾನೇ ರುಚಿಯಾಗಿರುತ್ತೆ ತಿನ್ನಕ್ಕೆ ಮಾಡೋಕ್ಕೆಲ್ಲ. ಅದಕ್ಕೋಸ್ಕರ ನೋಡಿ ಹೇಗೆ ಅದು ಪದರವಾಗಿ ಬಂದುಂಟು ಅಂತ ಹೇಳ್ಕೊಂಡು ಪರ್ಫೆಕ್ಟ್ ವೇದಲ್ಲೇ ಬಂದುಂಟು. ಇನ್ನೊಂದು ರೊಟ್ಟಿ ಕೂಡ ತೋರಿಸ್ತೇನೆ, ಯಾವ ಥರ ಹಿಟ್ಟು ಹಚ್ಚಿದ ಭಾಗ ಮೇಲೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಬೆಯಿಂದ ನೀರನ್ನು ಹೇಗೆ ಸವರಬೇಕು ಅನ್ನೋದನ್ನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇದೇ ಥರ ನೀರು ಹಚ್ಚಿಕೊಂಡ್ಬಿಟ್ಟು ನೀಟಾಗಿ ರೊಟ್ಟಿನ ಬೇಯಿಸ್ಕೊಬೇಕು. ಸೊ 1 ಕಪ್ ಆಫ್ ಮೆಜರ್ಮೆಂಟ್ ಆಫ್ ವಾಟರಲ್ಲಿ ನಂಗೊಂದು 5 ರೊಟ್ಟಿ ಆಗಿದೆ. ಸಾಕು, ಇದು ನಮ್ಗೆ 1 ಡೇಗೆ ಸಾಕಾಗತ್ತೆ ಈ ರೊಟ್ಟಿ. ಸೊ ನೀವು ಬೇಕಾದ್ರೆ ಜಾಸ್ತಿ ಬೇಕಿದ್ರೆ ಅದೇ ಒಂದು ಮೆಜರ್ಮೆಂಟಲ್ಲಿ ಜಾಸ್ತಿಯನ್ನು ತಗೊಳ್ಳಿ. ಇದೇ ಪ್ರಮಾಣದಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಕೆಲವರು ತಿಳಿಸ್ತಾರೆ ಈ ಮೆಜರ್ಮೆಂಟಲ್ಲಿ ತೊಗೊಳ್ಳಿ, ಆ ಮೆಜರ್ಮೆಂಟಲ್ಲಿ ತೊಗೊಳ್ಳಿ. ಸೊ ಅವೆಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ಈ ವೇದಲ್ಲೂ ನೀವು ಟ್ರೈ ಮಾಡಿ ರೊಟ್ಟಿನ. ಒಂದು 5 ರೊಟ್ಟಿ ಚೆನ್ನಾಗಾಗುಂಟು. ಇದಕ್ಕೆ ವೆರೈಟೀಸ್ ಆಫ್ ಪಲ್ಯಗಳು ಮಾಡ್ತಾರೆ. ಅದನ್ನು ಡೆಫಿನೆಟ್ಲಿ ನೆಕ್ಸ್ಟ್ ನಾನು ಜೋಳದ ರೊಟ್ಟಿ ತಾಲಿ ಮಾಡ್ತೀನಿ. ಅದರಲ್ಲಿ ವೆರೈಟೀಸ್ ಆಫ್ ಪಲ್ಯಗಳನ್ನಿಟ್ಟು ಈ ಜೋಳದ ರೊಟ್ಟಿನಿಟ್ಟು ನೆಕ್ಸ್ಟ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಇದೇ ಥರ ನನ್ನ ರುಚಿಯನ್ನು ಚಾನಲನ್ನು ನೋಡ್ತಾ ಇರಿ. ಅಲ್ಲದೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ರೊಟ್ಟಿ ಮಾಡಿದ್ದು ಹೇಗೆ ಬಂದುಂಟು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಇದೇ ಥರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.